ಇನ್ನು ದೂದ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ತುಂಬಿ ಹರಿತಾ ಇರುವಂತಹ ನದಿಯಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ಅನೇಕ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ. ಬೆಳಗಾವಿಯ ಜನ ದೂದ್ಗಂಗಾ ನದಿಯ ಅಬ್ಬರದಿಂದಾಗಿ ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಅನೇಕ ನದಿ ಪಾತ್ರದ ಜನರು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಂಗೆಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ದೂದ್ಗಂಗಾ ನದಿಯ ಅಬ್ಬರಕ್ಕೆ ಊರು ಖಾಲಿ ಮಾಡ್ತಾ ಇದ್ದಾರೆ ಜನ. ಮುನ್ನೆಚ್ಚರಿಕೆಯಿಂದಾಗಿ ಜನ ಇದೀಗ ದೂದ್ಗಂಗಾ ನದಿಯ ಅಬ್ಬರದಿಂದಾಗಿ ಊರನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಯಾವಾಗ ಬೇಕಾದರೂ ಪ್ರವಾಹದ ಪರಿಸ್ಥಿತಿ ಎದುರಾಗಬಹುದು. ಯಾವಾಗ ಬೇಕಾದರೂ ಸಂಪೂರ್ಣ ನೀರು ಗ್ರಾಮವನ್ನೇ ಆವರಿಸಿಕೊಳ್ಳಬಹುದು. ಯಾವಾಗ ಬೇಕಾದರೂ ಒಳಹರಿವಿನ ಪ್ರಮಾಣ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗಬಹುದು. ಹೀಗಾಗಿ ಗ್ರಾಮಸ್ಥರು ಊರನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಜಾನುವಾರುಗಳ ಸಮೇತ ತಮ್ಮ ಆಸ್ತಿಯ ಸಮೇತವಾಗಿ ಏನೇನೆಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನ ತೆಗೆದುಕೊಂಡು ಜನ ಮನೆಗಳನ್ನು ಖಾಲಿ ಮಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಹುಣ್ಣರಗಿ ಗ್ರಾಮದಿಂದ ಸುರಕ್ಷಿತ ಸ್ಥಳಗಳತ್ತ ಜನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದ ಜನ ಗ್ರಾಮವನ್ನು ತೊರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಪಾಯ ಮಟ್ಟವನ್ನು ಮೀರಿ ದೂದ್ಗಂಗಾ ನದಿ ಹರಿತಾ ಇದೆ. ಈಗಾಗಲೇ ಗ್ರಾಮಕ್ಕೆ ತಲುಪಿದೆ ನದಿ ನೀರು. ಹೀಗಾಗಿ ಒಂದು ವೇಳೆ ಸ್ವಲ್ಪ ನೀರು ಹೆಚ್ಚಳ ಆದರೂ ಕೂಡ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದ ಜನ ಗ್ರಾಮವನ್ನು ಖಾಲಿ ಮಾಡ್ತಾ ಇದ್ದಾರೆ. ಗ್ರಾಮದ ಕುರುಬರ ಗಲ್ಲಿಗೆ ದೂದ್ಗಂಗಾ ನದಿ ಹರಿದು ಬಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅನೇಕ ಮನೆಗಳಿಗೆ ಈಗಾಗಲೇ ನದಿ ನೀರು ನುಗ್ತಾ ಇದೆ. ಹೀಗಾಗಿ ಜನ ಊರನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಊರ ಹೊರಗೆ ಇರುವಂತಹ ಶಾಲೆಗೆ ಗ್ರಾಮಸ್ಥರು ಹೊರಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಊರ ಹೊರಗೆ ಇರುವಂತಹ ಶಾಲೆಗಳಲ್ಲಿ ಜನರಿಗೆ ಆಶ್ರಯ ತಾಣವನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಆಶ್ರಯವನ್ನು ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ ಗ್ರಾಮಸ್ಥರು ಗ್ರಾಮವನ್ನು ತೊರೆಯೋದಕ್ಕೂ ಕೂಡ ಅಧಿಕಾರಿಗಳು ನಿರ್ದೇಶವನ್ನು ಕೊಡ್ತಾ ಇರುವಂಥದ್ದು. Hey!